ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೇದ ಯೋಗೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಆ್ಯಪಲ್ ತಿನ್ನೋದ್ರಿಂದ ಆರೋಗ್ಯ ಬರುತ್ತಾ ಇಲ್ಲ ಆರೋಗ್ಯ ಅತಿಯಾಗಿ ಹಾಳಾಗುತ್ತಾ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಆ್ಯಪಲ್ ಕೆಡಬಾರ್ದು ಅಂದ್ಬಿಟ್ಟು ಆ್ಯಪಲಲ್ಲಿ ಯಾವ ರೀತಿ ವ್ಯಾಕ್ಸ್ಗಳನ್ನ ಬಳಸಿದ್ದಾರೆ. ಇಷ್ಟೇ ಅದನ್ನು ಚಾಕುವಿಂದ ಇದು ಮಾಡಿದ್ರೂ ವ್ಯಾಕ್ಸ್ ಬರ್ತಾನೇ ಇದೆ. ಫ್ರೂಟ್ಸ್ ಕೆಟ್ಟೋಗಬಾರ್ದು, ಏನು ಇದಾಗಬಾರ್ದು ಅಂತ ಈ ಥರ ಮಾಡ್ತಾರೆ. ಸೊ ವ್ಯಾಕ್ಸ್ ಕೋಟಿಂಗ್ ಮಾಡ್ತಾಯಿದ್ದಾರೆ. ನಾವು ಆರೋಗ್ಯ ಹೆಚ್ಚು ಮಾಡ್ಕೋಬೇಕು, ಪ್ರತಿ ದಿವಸ ಒಂದು ಆ್ಯಪಲ್ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾವು ಫ್ರೂಟ್ಸ್ ತಿಂತೀವಿ. ಆದರೆ ಇವರು ನಮ್ಮ ಆರೋಗ್ಯ ಚೆನ್ನಾಗಿರೋದು ಹೋಗಲಿ, ಅವರು ಆ್ಯಪಲ್ಲು ಬಿಸ್ನೆಸ್ ಚೆನ್ನಾಗಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ್ಯಪಲ್ಗೆ ಈ ಥರ ವ್ಯಾಕ್ಸ್ ಹಾಕಿ ಕೆಡ್ದಂಗೆ ಮಾಡಿ ನಮ್ಮ ಆರೋಗ್ಯನೇ ಹಾಳು ಮಾಡ್ತಿದ್ದಾರೆ. ಡಾಕ್ಟ್ರ್ ಹತ್ರ ಹೋಗಬಾರ್ದು ಅಂದರೆ ಒಂದು ಆ್ಯಪಲ್ ತಿನ್ನಬೇಕು ಅಂತಾರೆ. ಈ ಥರ ಆ್ಯಪಲ್ ತಿಂದರೆ ದಿನ ಡಾಕ್ಟ್ರ್ ಹತ್ರ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಸ್ವಲ್ಪ ನೋಡಿಕೊಂಡು ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಟ್ಕೊಳ್ಳಿ. ಯಾರೇ ಆದರೂ ಆ್ಯಪಲ್ ತಿನ್ನಬೇಕಾದ್ರೆ ನೀವು ಎಷ್ಟೇ ಫ್ರೂಟ್ಸನ್ನು ತೊಳೆದ್ರೂ ಈ ವ್ಯಾಕ್ಸ್ ಹೋಗಲ್ಲ. ಅದರಿಂದ ನೀವು ಆ್ಯಪಲಲ್ಲಿ ಬರೋ ಸಿಪ್ಪೆನ ರಿಮೂವ್ ಮಾಡಿ ಫ್ರೂಟ್ಸ್ನ ಮಕ್ಳಿಗಾಗಲಿ ನೀವಾಗಲಿ ತಿನ್ನಿ. ಇದು ಆ್ಯಪಲ್ ಮೇಲೆ ಎಲ್ಲ ವ್ಯಾಕ್ಸ್ ಕೋಟಿಂಗ್ ಮಾಡಿರ್ತಾರೆ. ದಯವಿಟ್ಟು ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಫ್ರೂಟ್ಸ್ ತಿನ್ನಿ. ಇದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಆ್ಯಪಲ್ ತಂದಾಗ ಆ್ಯಪಲಲ್ಲಿ ವ್ಯಾಕ್ಸ್ ಇದೆಯಾ ಇಲ್ವಾ ಏನು ಅಂತ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಈ ಥರ ಇದ್ದಾಗ ನೀವು ಫ್ರೂಟ್ಸಲ್ಲಿ ಇರೋ ಸಿಪ್ಪೆನ ತೆಗೆದು ರಿಮೂವ್ ಮಾಡಿ ತಿನ್ನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರ ಆರೋಗ್ಯನೂ ಚೆನ್ನಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.